ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಕ್ರಾಂತಿ ಸ್ಪೆಷಲ್ ಅಡುಗೆಗಳನ್ನು ತೋರಿಸ್ಬೇಕಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇವತ್ತು ನಾರ್ತ್ ಕರ್ನಾಟಕದಲ್ಲಿ ಸಂಕ್ರಾಂತಿ ಯಾವ ಥರ ಮಾಡ್ತೀವಿ ಅನ್ನೋದು ನೋಡೋಣ. ಮೊದಲನೇದಾಗಿ ಎಣ್ಣೆ ಬದನೆಕಾಯಿ ಮಾಡೋಣ. ಮೆಣಸಿನ್ಕಾಯಿನ ಹುರ್ಕೋಬೇಕು ಫಸ್ಟಿಗೆ. ಬೆಳ್ಳುಳ್ಳಿ ಹಾಕಬೇಕು. ಇವೆರಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೆಕ್ಸ್ಟ್ ಶೇಂಗಾ ಕಾಳನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಹುರ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಎಳ್ಳು ಹಾಕ್ಕೋಬೇಕು. ಬಿಳಿ ಎಳ್ಳಾದರೂ ಕರಿ ಎಳ್ಳಾದರೂ ನಡೆಯುತ್ತೆ, ಪ್ರಾಬ್ಲಮ್ ಏನೂ ಇಲ್ಲ. ಜಾಸ್ತಿ ಫ್ಲೇಮ್ ಇಡಬಾರ್ದು, ತುಂಬ ಸಣ್ಣ ಫ್ಲೇಮಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಹುರ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡು ತುಂಬ ಸಣ್ಣದಾಗಿಟ್ಟೇ ಹುರಿಬೇಕು, ಇಲ್ಲಾಂದರೆ ಬೇಗ ಹೊತ್ತುತ್ತವೆ. ನೋಡಿ, ಈ ಥರ ಆದರೆ ಸಾಕು ಅಷ್ಟೇ. ಅಗೇನ್ ಟ್ರಾನ್ಸ್ಫರ್ ಇಟ್ಟು ದ ಸೇಮ್ ಬೌಲ್. ಇದು ಜೀರಿಗೆನೂ ಅಷ್ಟೇ ಸ್ವಲ್ಪ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ಏನಕ್ಕೆ ಸಪ್ರೇಟಾಗಿ ತೋರಿಸ್ತಿದ್ದೀನಿ ಅಂದರೆ ಕನ್ಫ್ಯೂಸ್ ಆಗಬಾರ್ದು, ಎಲ್ಲ ಒಂದು ಸೀಕ್ವೆನ್ಸಲ್ಲಿ ಬರಲಿ ಅಂತೇಳ್ಬಿಟ್ಟು ಒಂದೊಂದಾಗೆ ಹುರ್ಕೊಂಡು ತೋರಿಸ್ತಾ ಇದ್ದೀನಿ. ಬೇಕಂದರೆ ಎಲ್ಲದು ಒಂದೇ ಬಾಣಲಿಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ಶೇಂಗಾ ಎಳ್ಳು ಒಂದು ಸರಿ ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ತರಿಯಾಗಿ ಹಾಕ್ಕೋಬೇಕು. ಈ ಥರ ತರಿಯಾಗಿ ಆಗಬೇಕು ಅಷ್ಟೇ, ತುಂಬ ನೈಸಾಗಿ ಆಗೋ ಅವಸರ ಇಲ್ಲ. ಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಕೊಬ್ಬರಿ ಸ್ವಲ್ಪ, ಇದೆಲ್ಲದನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಆದಮೇಲೆ ಈ ಥರ ಆಗುತ್ತೆ. ಸಣ್ಣದಾಗಿ ಈರುಳ್ಳಿನ ಹಚ್ಚಿಟ್ಕೋಬೇಕು. ಅದರಲ್ಲಿ ಆ ಪೌಡರ್ ನಾವೇನು ಮಿಕ್ಸ್ ಮಾಡ್ತೀವಲ್ಲ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಬದನೆಕಾಯಿನಲ್ಲಿ ತುಂಬಿದರೆ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಶೇಂಗಾ ಎಳ್ಳು ಪುಡಿ ಮೊದಲು ಹಾಕಿದ್ವಲ್ಲ, ಗ್ರೈಂಡ್ ಮಾಡಿದ್ವಲ್ಲ, ಅದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಪ್ಪನ ಗುರಳ್ ಪುಡಿ ಆ್ಯಡ್ ಮಾಡಿ, ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೊಂಬಿಡಿ ರುಚಿಗೆ ತಕ್ಕಷ್ಟು. ಚೆನ್ನಾಗಿ ಒಣ ಪೌಡರ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸು ಕಂಬೈನ್ ಆಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಮಾಡಿಕೊಂಡು ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ನಾವು ಹುಣಸೆ ಹುಳಿನ ಹಿಂಡ್ಕೋಬೇಕು. ಹುಣಸೆ ಹುಳಿನ ಹಿಂಡ್ಕೊತಿದ್ದಾರೆ ಒಂದ್ಸರಿ ನೋಡಿ. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ಹಿಂಡಿರೋದು. ಹುಣಸೆ ಹುಳಿ ಇರುತ್ತಾಗಲಿಕ್ಕೆ ಸ್ವಲ್ಪ ಸ್ವೀಟ್ ಮಿಕ್ಸ್ ಮಾಡಿದ್ರೇ ಅದಕ್ಕೆ ಈಕ್ವಲ್ ಬರೋದು. ಸೊ ಹಂಗಾಗಿ ಸ್ವಲ್ಪ ಸಕ್ಕರೆ ಹಾಕಬೇಕು. ಅದು ಬೇಕಂದರೆ ಸ್ಕಿಪ್ ಮಾಡ್ಬೋದು, ಬೇಡ ಸ್ವಲ್ಪ ಸ್ವೀಟ್ನೆಸ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಈ ಥರ ಬದನೆಕಾಯಿನ 4 ಭಾಗವಾಗಿ ಡಿವೈಡ್ ಮಾಡಿಕೊಂಡು ಅದನ್ನು ತುಂಬಿ, ಈ ಥರ ಬದನೆಕಾಯಿ ನೀವು ಎಲ್ಲಿ ಐ ಥಿಂಕ್ ನೋಡಿರಲ್ಲ, ಇದು ನಾರ್ತ್ ಕರ್ನಾಟಕ ತುಂಬ ಸ್ಪೆಷಲ್ಲು, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈ ಥರ ತುಂಬಿ ಬೌಲ್ಗೆ ಆಯಿಲ್ ಹಾಕಿ ಬದನೆಕಾಯಿನ ಫ್ರೈ ಮಾಡಬೇಕು. ಆಯಿಲ್ ಚೆನ್ನಾಗಿ ಹೀಟ್ ಆದಮೇಲೆ ಬದನೆಕಾಯಿನ ಇಟ್ಬಿಡಿ. ಫಿಲ್ ಮಾಡಿರ್ತೀವಲ್ಲ, ಸ್ಟಫ್ ಮಾಡಿರ್ತೀವಲ್ಲ, ಆ ಬದನೆಕಾಯಿನ ಇಟ್ಬಿಡಬೇಕು. ಇದು ಸ್ಟಫ್ ಮಾಡಿದ್ಮೇಲೆ ನಮ್ಗೆ ಇನ್ನೊಂದು ಸ್ವಲ್ಪ ಪೌಡರ್ ಉಳಿಯುತ್ತೆ, ಅದನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು.
ಸ್ವಲ್ಪ ವಾಟರ್ ಹಾಕಿ ಅದನ್ನೇ ಮುಚ್ಚಿಬಿಡಿ. ಅದು ಎಲ್ಲ ಕಂಬೈನ್ ಆಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಇದನ್ನು ಕ್ಲೋಸ್ ಮಾಡಿಬಿಡಿ. ಒಂದು 10 ಮಿನಿಟ್ಸ್ ಅದು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಬೇಕು. ಸೈಡ್ ಬೈ ಸೈಡ್ ಅದು ಬದನೆಕಾಯಿ ಕುದಿಯೋಷ್ಟರಲ್ಲಿ ಪಚ್ಚಡಿ ಅಂತ ಇನ್ನೊಂದು ಐಟಮ್ ಇದನ್ನು ರೊಟ್ಟಿ ಜೊತೆ ತಿನ್ನೋಕ್ಕೆ ಮಾಡ್ತೀವಿ. ಅದನ್ನು ಮಾಡ್ಬಿಡೋಣ. ಅದು ಕುದಿಯೋಷ್ಟರಲ್ಲಿ ಇದು ರೆಡಿ ಆಗೋಗುತ್ತೆ. ಇದಕ್ಕೆ ಮುಲ್ಲಂಗಿ ಮೇಲೆ ಸೊಪ್ಪಿರುತ್ತಲ್ಲ ಅದನ್ನು ಮೊದಲು ಹಚ್ಕೋಬೇಕು. ಆದಮೇಲೆ ಸ್ವಲ್ಪ ಮುಲ್ಲಂಗಿ, ಸ್ವಲ್ಪ ಉಳ್ಳಾಗಡ್ಡೆನೂ ಹಚ್ಕೋಬೇಕು, ಈರುಳ್ಳಿ, ಒಂದರ್ಧ ಸೌತೆಕಾಯನ್ನು ಹಚ್ಕೊಳ್ಳಿ. ಅದ್ರ ಜೊತೆಗೆ ಉಳ್ಳಾಗಡ್ಡೆ ಈ ಬೌಲಲ್ಲಿ ಹಾಕ್ಕೊಳ್ಳಿ, ಈರುಳ್ಳಿ ಜೊತೆಗೆ ಇದು ಸೌತೆಕಾಯಿ, ಮುಲ್ಲಂಗಿ ಮೇಲಿರೋ ಸೊಪ್ಪು. ಇದು ವೆಜಿಟೇಬಲ್ ಸಲಾಡ್. ಇದು ರೊಟ್ಟಿಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹಸಿದು ಹೆಲ್ತಿಗೂ ತುಂಬ ಒಳ್ಳೆಯದು. 10 ಮಿನಿಟ್ಸ್ ಇದು ಬಾಯ್ಲ್ ಆಗಿದೆ ನೋಡಿ. ಈ ಥರ ಆಗಿದೆ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಮೆಲ್ಸ್ ರಿಯಲಿ ಗುಡ್. ಆರೋಮ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಗಾರ್ನಿಷ್ ಮಾಡಬೇಡಿ. ಬದನೆಕಾಯಿ ರೆಡಿ ಆಗಿದೆ. ನೆಕ್ಸ್ಟ್ ಐಟಮ್ ಕಡಲೆಕಾಳು ಪಲ್ಯ ಮಾಡೋಣ. ಕಡಲೆಕಾಳಿನ ಹುಸುಳಿ. ಇದಕ್ಕೆ ಮೊದಲೇ ನಾವು ಗ್ರೈಂಡ್ ಮಾಡ್ಕೋಬೇಕಾಗಿರೋ ಐಟಮ್ ಇದ್ದಾವೆ. ಒಂದು ಜಾರಲ್ಲಿ ಕೊಬ್ಬರಿ ಹಾಕಿ ಫಸ್ಟ್. ಆ ಕೊಬ್ಬರಿ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ, ಆದಮೇಲೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ತಿರ್ಗಾ ಗ್ರೈಂಡ್ ಮಾಡ್ಕೋಬೇಕು. ಫಸ್ಟೇ ಕೊಬ್ಬರಿ ಏನಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿ ಅದು ಫಸ್ಟ್ ಕೊಬ್ಬರಿ ಚೂರಾಗುತ್ತೆ, ಅಂದರೆ ಚೆನ್ನಾಗಿ ಗ್ರೈಂಡ್ ಆಗಬೇಕು. ಆಮೇಲೆ ಇವನ್ನೆಲ್ಲ ಹಾಕಿದರೆ ಕ್ಲೀನಾಗಿ ಮಿಕ್ಸ್ ಆಗಿ ಗ್ರೈಂಡ್ ಆಗುತ್ತೆ. ನಾವು ಕೊಬ್ಬರಿ ಮೊದಲೇ ಹಾಕ್ಬಿಟ್ಟಿವಿ ಅಂದರೆ ಕೊಬ್ಬರಿ ತುರಿಯಾಗಿ ಹಾಗೆ ಉಳ್ಕೊಂಬಿಡುತ್ತೆ. ಸೊ ಹಂಗಾಗಿ ಫಸ್ಟ್ ಕೊಬ್ಬರಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ತಿರ್ಗಾ ಇವನ್ನೆಲ್ಲ ಹಾಕ್ತಾಯಿದ್ದೀನಿ. ಈ ಕಡಲೆಕಾಳು ಉಸ್ಲಿಗೆ ಫಸ್ಟ್ ಬೌಲಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕಿ ಸ್ವಲ್ಪ ಈರುಳ್ಳಿ, ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ನಾವೀಗ ತಾನೇ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟನ್ನ ಅದರಲ್ಲಿ ಹಾಕಬೇಕು. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಆ ಕಾಳನ್ನು ಅದರಲ್ಲಿ ಹಾಕ್ಬಿಡಬೇಕು. ಸೊ ತುಂಬ ಬೇಗ ಆಗುತ್ತೆ ಈ ರೆಸಿಪಿ, ಭಾಳ ಈಸಿ. ಕಾಳನ್ನು ಫಸ್ಟು ಒಂದು ವಿಸಿಲ್ ಹೊಡಿಸಿದ್ದೆ ನಾನು ಕುಕ್ಕರಲ್ಲಿ. ಸ್ವಲ್ಪ ಬೇಯಿಸಿರೋ ಕಾಳದು. ಕಾಳು ಒಂದು ಕಡೆ ಬೇಯಿಸ್ಕೊಂಡ್ಬಿಟ್ರೆ ಇದನ್ನು ಫ್ರೈ ಮಾಡ್ಕೊಳೋದು. ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಂಡ್ಬಿಡೋದು. ತುಂಬ ಬೇಗ ಆಗುತ್ತೆ. ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಹಿಡಿಯುತ್ತೆ. 2 ಒಲೆ ಇದ್ದರೆ ಒಂದು ಹತ್ರ ಕಾಳು ಬೇಯಿಸ್ಕೊಂಡ್ಬಿಟ್ಟು ಒಂದು ಹತ್ರ ಫ್ರೈ ಮಾಡ್ಕೊಂಡ್ಬಿಟ್ರೆ ಬೇಗ ಆಗಿಬಿಡುತ್ತೆ ಇದು ರೆಸಿಪಿ. ತುಂಬ ಟೇಸ್ಟಿಯಾಗೂ ಇರುತ್ತೆ. ನೆಕ್ಸ್ಟ್ ಐಟಮ್ ನಾವು ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀವಿ. ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕಿ ಇದು ತುಂಬ ಈಸಿನೇ ರೆಸಿಪಿ. ಬೇಕಾದಷ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಎಲ್ಲ ಅಡುಗೆಗಳು ಅಷ್ಟೇ, ತುಂಬ ಆಯಿಲಲ್ಲಿ ಏನು ಬೇಕಾಗಿಲ್ಲ, ಸ್ವಲ್ಪ ಆಯಿಲಲ್ಲಿ ಆಗೋಗ್ಬಿಡುತ್ತೆ. ಅಂದರೆ ನೀವು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಸ್ವಲ್ಪ ಆಯಿಲಲ್ಲಿ
ಆಗೋಗುತ್ತೆ ಎಲ್ಲ ಪಲ್ಯಗಳು. ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿ ಅದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದರಲ್ಲಿ ಸ್ವಲ್ಪ ಅರಿಶಿನ, ಜೀರಿಗೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಕೊಂಡು ನಮಗೆ ಆಯಿಲ್ ಏನಾದರೂ ಸ್ವಲ್ಪ ಬೇಕಂದರೆ ಹಾಕ್ಕೊಳ್ಳೋದು. ಇಲ್ಲ ನನಗೆ ಬೇಡ ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಡ್ರೈ ಆಗಿ ಮಾಡ್ಕೊಳ್ಳೋಣ ಅಂದರೆ ಹಂಗೆ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ, ತುಂಬ ಕಡಿಮೆ ಸಮಯದಲ್ಲಿ ಆಗೋ ರೆಸಿಪಿ. ಇದೂ ಅಷ್ಟೇ, ಏನು ಸ್ವಲ್ಪ ಎಣ್ಣೆ ಬದನೆಕಾಯಿ ಟೈಮ್ ತೊಗೊಳುತ್ತೆ ಬಿಟ್ಟರೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕಬೇಕು. ಬೆಂಡೆಕಾಯಿ ಮತ್ತು ಇದು ಉಸುಳಿ ಎರಡು ತುಂಬ ಕಡಿಮೆ ಸಮಯದಲ್ಲಿ ಆಗುತ್ತೆ. ಲಾಸ್ಟಲ್ಲಿ ಈ ಥರ ಖಾರ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು. ತುಂಬ ಮೊದಲೇ ಖಾರ ಪುಡಿ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಖಾರ ಕಪ್ಪಗಾಗ್ಬಿಡುತ್ತೆ ಏರ್ ಫ್ಲೇಮ್ನಲ್ಲಿ ಇಟ್ಟು ಮಾಡಿದರೆ, ಅಂದರೆ ತುಂಬ ಜಾಸ್ತಿ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ. ಕಡಿಮೆ ಫ್ಲೇಮಲ್ಲಿ ಲಾಸ್ಟಲ್ಲಿ ಉದುರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು. ಮಸಾಲೆ ಎಲ್ಲ ಏನೂ ಬೇಕಾಗಲ್ಲ. ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಒಂದು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಕೊತ್ತಂಬರಿ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಆಯಿತು. 1-2 ಮಿನಿಟ್ಸ್ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಬೆಂಡೆಕಾಯಿನೂ ರೆಡಿಯಾಗಿದೆ. ಕಮಿಂಗ್ ಟು ದ ನೆಕ್ಸ್ಟ್ ಡಿಶ್, ಚಳಂಬ್ರಕಾಯಿ ಪಲ್ಯ. ಸ್ವಲ್ಪ ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ, ಕರಿಬೇವನ್ನು ಹಾಕಿ ಆಮೇಲೆ ಸ್ವಲ್ಪ ಉಳ್ಳಾಗಡ್ಡೆ ಹಾಕಿ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡಿ. ಉಳ್ಳಾಗಡ್ಡೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡಿಕೊಂಡು ಇದು ಚಳಂಬ್ರಕಾಯಿನ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಸೇಮ್ ಆಲ್ಮೋಸ್ಟ್ ಬೆಂಡೆಕಾಯಿ ಥರನೇ. ಬೆಂಡೆಕಾಯಿ ಮೊದಲು ಫ್ರೈ ಮಾಡ್ಕೊಂಡಿರ್ತೀವಿ, ಆದಮೇಲೆ ಉಳ್ಳಾಗಡ್ಡೆ ಹಾಕ್ಕೊತೀವಿ. ಇದು ಅದಕ್ಕೆ ರೆಸಿಪ್ರೋಕಲ್ ಅಷ್ಟೇ. ಫಸ್ಟ್ ಉಳ್ಳಾಗಡ್ಡೆ ಹಾಕ್ಕೋಬೇಕು, ಆಮೇಲೆ ಚಳಂಬ್ರಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ, ಖಾರ, ಜೀರಿಗೆ ಅದಕ್ಕೆ ಏನೇನು ಹಾಕ್ಕೊಂಡಿದ್ದೀವಲ್ಲ ಅದೇ ಥರ ಹಾಕ್ಕೊಂಡು ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ಅಷ್ಟೇ. ಅರಿಶಿನ, ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಬೇಕು. ಎಲ್ಲ ನೋಡಿದ್ದೇನಲ್ಲ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವೆರಡು ಹಾಕಿದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಳೋದು. ಸೊ ಇದಕ್ಕೆ ಸ್ವಲ್ಪ ಚೇಂಜ್ ಮಾಡೋಣ ಅಂತ ನಾನು ಇದಕ್ಕೆ ಖಾರ ಪುಡಿ ಹಾಕ್ತಾಯಿಲ್ಲ. ಈಗ ನಾವು ಕಾಳು ಪಲ್ಯಗೆ ಒಂದು ಮಿಕ್ಸ್ಚರ್ನ ಗ್ರೈಂಡ್ ಮಾಡ್ಕೊಂಡಿದ್ವಿ, ಆ ಮಿಕ್ಸ್ಚರ್ ಇನ್ನೂ ಉಳಿದಿದೆ. ಸೊ ಅದನ್ನು ಹಾಕ್ಬಿಟ್ರೆ ಇದೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಕರಿಬೇವು ಮತ್ತು ಕೊತ್ತಂಬರಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದೇ ಮಿಕ್ಸ್ಚರ್ನ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ. ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಇದೆಲ್ಲ ಬೇಡ ಅಂತಂದರೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು ಕ್ಲೋಸ್ ಮಾಡಿದ್ರೂ ಇದು ಪಲ್ಯ ಮುಗಿಯುತ್ತೆ. ಸೇಮ್ ಸ್ವಲ್ಪ ಇದರ ಮಿಕ್ಸಿನಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿರೋದನ್ನೆಲ್ಲ ಚೆನ್ನಾಗಿ ಮಾಡಿ ಅದರಲ್ಲಿ ಆ ನೀರನ್ನು ಆ ಪಲ್ಯನಲ್ಲಿ ಹಾಕ್ಬಿಡೋದು. ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಕ್ಕೆ ಬಿಡೋದು. ಶೇಂಗಾ ಮತ್ತು ಎಳ್ಳು ಮಿಕ್ಸ್ ಮಾಡಿರೋ ಪೌಡ್ರು ಅದನ್ನು ಮೇಲೆ ಲಾಸ್ಟಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಡಿ. ಚಳಂಬ್ರಕಾಯಿ ಫ್ರೈ ಆಗಿದೆ. ಒಂದು 5 ಮಿನಿಟ್ಸ್ ಬಿಟ್ಟಿದ್ವಿ ನೀರಲ್ಲಿ ಚೆನ್ನಾಗಿ ಕುದಿಯೋಕ್ಕೆ. ಸೊ ಅದು ನೀರೆಲ್ಲ ಚೆನ್ನಾಗಿ ಎಲ್ಲ ಎಳ್ಕೊಂಡು ಮೆತ್ತಗೆ ಸಾಫ್ಟಾಗಿ ಆಗಿರುತ್ತೆ. ಸೊ ಇದಿಷ್ಟೇ. ಲಾಸ್ಟಿಗೆ ಸ್ವಲ್ಪ ಗುರಾಳ್ ಪುಡಿ ಇಲ್ಲಾಂದರೆ ನಮ್ಮ ಮನೇಲಿ ಶೇಂಗಾ ಪುಡಿ ಇರುತ್ತೆ, ಶೇಂಗಾ ಪುಡಿ ಎರಡೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡೋದು. ಇದು ಡಿಶ್ ಕಂಪ್ಲೀಟ್ ಆಗುತ್ತೆ. ಫೈನಲ್ ಕೊತ್ತಂಬರಿ
ಲಾಸ್ಟಲ್ಲಿ ಕೊತ್ತಂಬರಿ ಗಾರ್ನಿಷ್ಗೆ. ನಾವೆಲ್ಲ ಅಡುಗೆನಲ್ಲೂ ಕೊತ್ತಂಬರಿ ಕಂಪಲ್ಸರಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಐಟಮ್ ಬಂದು ಹಿಟ್ಟಿನ ಪಲ್ಯ. ಇದು ನಾರ್ತ್ ಕರ್ನಾಟಕನಲ್ಲಿ ತುಂಬ ಫೇಮಸ್ ಇರೋ ಪಲ್ಯ ಇದು. ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಮೊದಲು. ಆಮೇಲೆ ಒಂದಿಷ್ಟನ್ನ ಗ್ರೈಂಡ್ ಮಾಡ್ಕೋಬೇಕು. ಮೆಣಸಿನ್ಕಾಯಿ, ಕೊತ್ತಂಬರಿ, ಉಪ್ಪು, ಕರಿಬೇವು, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಹಿಟ್ಟು ಪಲ್ಯಗೆ ಫಸ್ಟು ನಾವು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ಉಳ್ಳಾಗಡ್ಡೆ ಹಾಕ್ಬಿಡ್ಬೇಕು. ಸೇಮ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಕಂಪಲ್ಸರಿ ಟ್ರೈ ಮಾಡಲೇಬೇಕು. ಉಳ್ಳಾಗಡ್ಡೆ ಸ್ವಲ್ಪ ಚೆನ್ನಾಗಾದ್ಮೇಲೆ ಅರಿಶಿನ ಹಾಕಿ ಇದು ಗ್ರೈಂಡ್ ಆಗಿರೋ ಪೇಸ್ಟ್. ನಾನು ಆವಾಗ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಹೇಳಿದ್ನಲ್ಲ, ಈಗ ಈ ಪಲ್ಯ ಮಾಡೋಕ್ಕಿಂತ ಮುಂಚೆ ಗ್ರೈಂಡ್ ಆಗಿದೆ. ಅದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಹಸಿ ವಾಸನೆ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹುಣಸೆ ಹುಳಿ ಹಿಂಡಬೇಕು. ಸ್ವಲ್ಪ ಹುಳಿ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಿಂಡ್ಕೋಬೋದು, ಇಲ್ಲಾಂದರೆ 1 ಅಥವಾ 1.5 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಹಿಂಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಎಲ್ಲ ಅಡುಗೆಗೂ ಯಾವುದು ರೆಡಿ ಮಸಾಲ, ಪ್ರೊಸೆಸ್ಡ್ ಮಸಾಲ ಬೇಕೇ ಆಗೋದಿಲ್ಲ. ನಮಗೆ ಮಸಾಲ ಅಂದರೆ ಏನು, ಕೊತ್ತಂಬರಿ, ಕರಿಬೇವು, ಜೀರಿಗೆ ಇವಷ್ಟು ಇದ್ದರೆ ಸಾಕು, ಅಡುಗೆ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಉಪ್ಪು ಹಾಕಿ, ಇದಕ್ಕೆ ಸ್ವಲ್ಪ ಖಾರ ಉಪ್ಪೆಲ್ಲ ಜಾಸ್ತಿ ಬೇಕಾಗುತ್ತೆ. ಏನಕ್ಕಂದರೆ ನಾವು ಹಿಟ್ಟು ಬಿಡ್ತೀವಲ್ಲ ಇದರಲ್ಲಿ, ಸೊ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಿ. ಬೆಲ್ಲ ಒಂದು ಹಾಕಬೇಕು. 1 ಗ್ಲಾಸ್ ನೀರು ಹಾಕಿದ್ದೀನಿ. ಹಿಟ್ಟು ಅದರಲ್ಲಿ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟು ಅದು ನಮಗೆ ಒಂದು ಪ್ಲೇಟಲ್ಲಿ ಹಾಕಿ ನಾನು ಕಟ್ ಮಾಡಬೇಕು, ಅದು ಆ ಥರ ಹಾಕಬೇಕು. ಸೊ 1 ಗ್ಲಾಸ್ ನೀರು ಹಾಕಿದ್ದೀನಿ. ಅದರಲ್ಲಿ ಹಿಟ್ಟು ಹಾಕೋಕ್ಕಿಂತ ಮುಂಚೆ ಒಂದು ಪ್ಲೇಟಲ್ಲಿ ನಾವು ಎಣ್ಣೆನ ಕೆಳಗೆ ತಟ್ಟಕ್ಕೆ ಸವರ್ಕೊಂಡು ಇಟ್ಕೋಬೇಕು. ಅದು ಹಾಕಿದಾಗ ನಮಗೆ ಈಸಿಯಾಗಿ ನಮಗೆ ಬರಬೇಕು. ಪ್ಲೇಟ್ಗೆ ಸ್ವಲ್ಪ ಎಳ್ಳು ಉದುರಿಸ್ಕೊಳ್ಳಿ ಮತ್ತು ಕೊಬ್ಬರಿ ತುರಿದು ಹಾಕ್ಕೋಬೇಕು. ಸೊ ಚೆನ್ನಾಗಿ ಇದು ಕುದಿಯೋವಾಗ ನಾವು ಹಿಟ್ಟನ್ನು ಕಲಿಸ್ಬಿಡ್ಬೇಕು. ಹುಳಿ ಏನು ಚೆನ್ನಾಗಿ ಕುದೀತಾ ಇರುತ್ತಲ್ಲ, ಆವಾಗ ಹಿಟ್ಟನ್ನು ಹಾಕಿ ಕಲಿಸ್ಕೊಳೋದು. ಚೆನ್ನಾಗಿ ಕೈ ಬಿಡದ ಥರ ಅದೇ ಥರ ಕಲಿಸ್ತಾ ಇರಬೇಕು. ಸೇಮ್ ಕ್ಲಾಕ್ ವೈಸ್ ಆಗಿ ಕಲಿಸೋದು. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿಕೊಂಡು ಸಣ್ಣದಾಗಿ ಇಟ್ಕೊಂಡು ಕಲಸಿ. ಅದು ನಿಮಗೆ ಗೊತ್ತಾಗುತ್ತೆ. ಆವಾಗಲೇ ನಿಮಗೆ ತಿರುಗಬೇಕಾದ್ರೆ ಕೈ ಸ್ವಲ್ಪ ಟೈಟ್ ಆಗುತ್ತೆ. ಸೊ ಆವಾಗ ಅದು ಪಲ್ಯ ಆಗಿದೆ ಅಂತ ಅರ್ಥ. ನೋಡಿ, ಸ್ವಲ್ಪ ಇದು ತಿಕ್ಕಾಗಿ ಕಾಣ್ತಾ ಇದೆ. ಲಿಕ್ವಿಡ್ ಆಗಿತ್ತು ನಾವು ಸ್ಟಾರ್ಟಿಂಗ್ ಆದಾಗೆ. ಅದೇ ಥರ ಒಂದು 5 ಮಿನಿಟ್ಸ್ ಆ ಥರ ಚೆನ್ನಾಗಿ ಕೈನ ಕೈ ಬಿಡದೆ ತಿರುಗಿಸ್ಬೇಕು. ಯಾಕಂದರೆ ಹಂಗೆ ಇದ್ದರೆ ಗಂಟಾಗ್ಬಿಡುತ್ತೆ. ಕೈ ಬಿಡದೇ ಕಂಪಲ್ಸರಿ ತಿರುಗಿಸ್ಲೇಬೇಕು. ಏನಾದರೂ ಸ್ವಲ್ಪ ಗಂಟಿದ್ರೆ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೀವೇ ಚೆನ್ನಾಗಿ ಒತ್ತಿ ಹಿಂಗೆ ಎಳ್ಕೊಂಬಿಟ್ರೆ ಅದು ಅಕಸ್ಮಾತ್ ಗಂಟಿದ್ರೂ ಹೋಗಿಬಿಡುತ್ತೆ. ನೋಡಿ ಎಷ್ಟು ತಿಕ್ಕಾಗ್ತಾಯಿದೆ. ಕಲಿಸ್ತಾ ತುಂಬ ತಿಕ್ಕಾಗ್ಬಿಡುತ್ತೆ. ಇದು ನಾವು ಕ್ವಾಂಟಿಟಿ ತುಂಬ ಜಾಸ್ತಿ ಮಾಡಿದ್ದೀವಿ. ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ, ಅದಕ್ಕೆ ಖಾಲಿ ಆಗಿಬಿಡುತ್ತೆ. ಕಲಿಸ್ತಾ ಇದೇ ಥರ ಹಂಗೆ ತಿಕ್ಕಾಗುತ್ತೆ. ಈ ಥರ ತಿಕ್ಕಾದ್ಮೇಲೆ ನಾವು ಫಸ್ಟೇ ಪ್ಲೇಟಿಗೆ ಎಲ್ಲ ಎಣ್ಣೆ ಮತ್ತು ಹಚ್ಚಿಟ್ಟಿದ್ವಲ್ಲ, ತುಪ್ಪ ಅಥವಾ ಎಣ್ಣೆ ಏನಾದರೂ ಹಚ್ಚಿಡ್ಬೇಕಂತ ಹೇಳಿದ್ರೆ ಆ ಥರ ಹಚ್ಚಿಟ್ಮೇಲೆ ಎಳ್ಳು ಹಾಕಿದ್ದೆ, ಕೊಬ್ಬರಿ ಹಾಕಿದ್ದೆ. ಈಗ ಮೇಲೆ ಅದನ್ನು ಹಾಕಿ ಚೆನ್ನಾಗಿ ಇದು ಮಾಡಬೇಕು. ಒಂದು ಸ್ವಲ್ಪ ಟೈಮ್ ಆದಷ್ಟರಲ್ಲಿ ಅದು ಗಟ್ಟಿಗಾಗಿ ಹತ್ಕೊಳ್ಳುತ್ತೆ. ಆವಾಗ ನಾವು ಕಟ್ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಮೇಲೆ ಸ್ವಲ್ಪ ಕೊಬ್ಬರಿ ಉದಿಸ್ಬೇಕು. ಒಂಥರ ಗಾರ್ನಿಷ್ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಒಳ್ಳೆ ಟೇಸ್ಟಿಯಾಗಿಯೂ ಇರುತ್ತೆ. ಎಳ್ಳು ಹಾಕಿದರೆ ಪಿಜ್ಜಾ, ಬರ್ಗರ್ ಅದು ಇದು ಅಂತೀವಿ, ಇದರಲ್ಲಿ ಟೇಸ್ಟ್ ಸಿಗೋ ಥರ ಯಾವುದೂ ಇರೋಲ್ಲ. ಆ ಥರ ಅಷ್ಟು ಚೆನ್ನಾಗಿರುತ್ತೆ.
ಅದು ಎಳ್ಳು ಕೊಬ್ಬರಿ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಒತ್ಕೊಳ್ಳಿ, ಅದು ಒಳಗೆ ಹೋಗುತ್ತೆ. ಇಲ್ಲಾಂದರೆ ಅದೊಂಥರ ಮೇಲ್ಮೇಲೆ ಉದುರ್ದಂಗೆ ಆಗುತ್ತೆ. ಕೈಯಲ್ಲಾದರೂ ಒತ್ಬೋದು, ಇಲ್ಲ ಸ್ಪೂನಾದರೂ ಒತ್ತಿದ್ರೆ ಒಂಥರ ಸೀಕ್ವೆನ್ಸ್ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸ್ಪೂನಲ್ಲಿ ಇದು ಮಾಡ್ತೀವಿ. ಫೈನಲಿ ಕೊತ್ತಂಬರಿ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಯಾವುದಿಲ್ಲ ಅಂದರೆ ಇದನ್ನಂತೂ ನೀವು ಟ್ರೈ ಮಾಡಲೇಬೇಕು. ಅಗೇನ್ ಪ್ರೆಸ್ ಇಟ್. ನೆಕ್ಸ್ಟ್ ನಾವು ಚಿತ್ರಾನ್ನ ಮಾಡ್ತಿದ್ದೀವಿ. ಅಂದರೆ ನಾರ್ಮಲ್ ರೈಸ್ ಇದೆಲ್ಲ ಕರ್ರಿ ಮತ್ತು ರೊಟ್ಟಿ ಜೊತೆ ಚಿತ್ರಾನ್ನ ತಿಂದ್ಬಿಡೋದು. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ, ಶೇಂಗಾ ಕಾಳು ಚೆನ್ನಾಗಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಎರಡನ್ನೂ ಹಾಕಿ ಮಿಕ್ಸ್ ಮಾಡಿಬಿಡೋದು. ರೈಸನ್ನು ಹಾಕಿ ಮಿಕ್ಸ್ ಮಾಡಿಬಿಡಿ. ಫೈನಲಿ ಚಿತ್ರಾನ್ನ ರೆಡಿಯಾಗಿದೆ. ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿದ್ದೀವಿ. ಮೀನ್ ವಾಯ್ಲ್ ಆಗಿ ಇದನ್ನು ಪೀಸಸ್ ಆಗಿ ಕಟ್ ಮಾಡಿದ್ದೀನಿ. ಫೈನಲಿ ಪ್ಲೇಟಿಂಗ್ ನೋಡಿಬಿಡಿ. ನೀರು ಹಾಕ್ಕೊಂಡು ಚುಮ್ಸ್ಬೇಕು. ಫಸ್ಟು ಚಳಂಬ್ರಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ, ಕಡಲೆಕಾಳು ಹೊಸಳಿ, ಬದನೆಕಾಯಿ, ಎಣ್ಣೆ ಬದನೆಕಾಯಿ, ಹಿಟ್ಟು ಪಲ್ಯ, ಚಿತ್ರಾನ್ನ, ಅಗಸೆ ಪುಡಿ. ನಮ್ಮ ಕಡೆ ಎಲ್ಲ ಪುಡಿಗಳು ತುಂಬ ಫೇಮಸ್ಸು. ಅಗಸೆ ಪುಡಿ, ಗುರಾಳ್ ಪುಡಿ, ಕಡಲೆ ಪುಡಿ ಅಂತೇಳ್ಬಿಟ್ಟು ಎಲ್ಲ ಪುಡಿಗಳನ್ನೂ ತುಂಬ ರೊಟ್ಟಿ ಜೊತೆ ಇಷ್ಟಪಟ್ಟು ತಿಂತಾರೆ. ಗುರಾಳ್ ಪುಡಿ ಇದು ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ, ನಾನು ಶೇರ್ ಮಾಡ್ತೀನಿ. 3 ಪುಡಿಗಳು ಎಣ್ಣೆಯಲ್ಲಿ ಕಲಿಸ್ಕೊಂಡು ತಿಂತಾರೆ. ಸಲಾಡ್, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು, ಇಲ್ಲಾಂದರೆ ಹಂಗೆ ಹಸಿ ಪಲ್ಯ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಸಜ್ಜೆ ರೊಟ್ಟಿನೇ ತುಂಬ ಸ್ಪೆಷಲ್ಲು. ಸಂಕ್ರಾಂತಿಗೆ ನಾವು ಸಜ್ಜೆ ರೊಟ್ಟಿನೇ ಮಾಡೋದು. ಇದು ಒಂದು ವೀಡಿಯೋ ಸ್ಕಿಪ್ ಮಾಡಿದ್ದೀನಿ, ಏನಕ್ಕಂದರೆ ತುಂಬ ಲೆಂತಿ ಆಗಿದೆ. ಇದು ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಜ್ಜೆ ರೊಟ್ಟಿದು ಒಂದು ವೀಡಿಯೋ ಮಾಡ್ತೀನಿ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಜೊತೆ ಇವಿಷ್ಟು ಕರಿಸ್ ತಿಂದು ಊಟ ಮಾಡಿ ಮುಕ್ಕೊಂಬಿಡೋದು ನಾವೆಲ್ಲ. ಸಂಕ್ರಾಂತಿಗೆ ಕಬ್ಬು, ಎಳ್ಳು ಬೆಲ್ಲ, ಕಬ್ಬು ಜೊತೆ ಎಳ್ಳು ಬೆಲ್ಲ ಸಂಕ್ರಾಂತಿ ಸ್ಪೆಷಲ್ ಅದು. ಫೈನಲಿ ನಮ್ಮ ನಾರ್ತ್ ಕರ್ನಾಟಕ ಸಂಕ್ರಾಂತಿ ಹಬ್ಬದ ಎಲ್ಲ ಸ್ಪೆಷಲ್ ಅಡುಗೆಗಳು ರೆಡಿಯಾಗಿದೆ. ಇನ್ನೊಂದು ಬರ್ತಾ ಅಂತ ಸ್ವೀಟ್ ಮಾಡ್ತಾರೆ ಕುಂಬಳಕಾಯಿಂದ, ಅದು ಒಂದಿದೆ. ಅದು ನಾನು ಇದರಲ್ಲಿ ಮಾಡಿಲ್ಲ. ರೊಟ್ಟಿ ಜೊತೆ ಇವೆಲ್ಲ ವಿಡಿಯೋ ತುಂಬ ಲೆಂತಿ ಆಗಿಬಿಟ್ಟಿದೆ, ಅದು ಹಂಗಾಗಿ ನಾನು ರೊಟ್ಟಿನೇ ಸ್ಕಿಪ್ ಮಾಡಿದ್ದೀನಿ. ಸೊ ಅದು ಒಂದು ಮಾಡಿಲ್ಲ. ಸಾರಿ, ನೆಕ್ಸ್ಟ್ ವೀಡಿಯೋನಲ್ಲಿ ಗ್ಯಾರಂಟಿ ಅದು ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಎಲ್ಲ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಸರಿ ನೀವೆಲ್ಲ ಟ್ರೈ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರ್ತೋಗಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎವ್ರಿವನ್.